ಹಾಯ್ ಗಾಯ್ಸ್, ಇವತ್ತು ಮಾಡ್ತಾಯಿದ್ದೀನಿ. ನಾನು ಗೋಧಿ ನುಚ್ಚು ಬಂದಿದ್ದೀನಿ. ಗೋಧಿ ಪಾಯಸವನ್ನು ಮಾಡ್ತಾಯಿದ್ದೀನಿ, ಅಂದರೆ ಗೋಧಿ ಸಿಹಿ ಗಂಜನ್ನು ಮಾಡ್ತಾಯಿದ್ದೀನಿ. ಇದನ್ನು ಒಂದು ಪಾತ್ರೆಗೆ ಇದನ್ನು ಚೆನ್ನಾಗಿ ತೊಳೆದು ಬಿಟ್ಟು ನೀರು ಹಾಕ್ತೀನಿ. ನಾನು ನೋಡಿ, ಒಂದು 3-4 ಸಲ ಚೆನ್ನಾಗಿ ತೊಳೆದಿದ್ದೀನಿ. ನೀರನ್ನು ಆ್ಯಡ್ ಮಾಡ್ತಾಯಿದ್ದೀನಿ. ಇದಕ್ಕೆ ನೀರನ್ನು ಸ್ವಲ್ಪ ಆ್ಯಡ್ ಮಾಡಿಕೊಂಡು ಬೇಯಿಸಿ ತೆಗಿಬೇಕು. ಈಗ ಒಂದು 3/4 ಲೀಟರಷ್ಟು ನೀರನ್ನು ಹಾಕಿ ಬೇಯಿಸುವ. ಇದನ್ನು ಗ್ಯಾಸನ್ನು ಕೂಡ ಆನ್ ಮಾಡಿದ್ದೀನಿ. ಗ್ಯಾಸನ್ನು ಸ್ಲೋಲ್ಲಿ ಇಡ್ತೀನಿ, ಫಾಸ್ಟಲ್ಲಿ ಇರೋದಿಲ್ಲ. ಒಂದು ಅರ್ಧ ಕೆಜಿ ಬೆಲ್ಲ ತೊಗೊಂಡು ಅದಕ್ಕೆ ನೀರು ಹಾಕಿಟ್ಟಿದ್ದೀನಿ. ಇದನ್ನು ಬಿಸಿ ಮಾಡಿ ತಣ್ಣೀರು ಮಾಡಬೇಕು. ಇದನ್ನು ಗ್ಯಾಸಲ್ಲಿ ಇಡುವ. ಇದು ಕೂಡ ಕುದಿ ಬರ್ತಾ ಉಂಟು, ಲೈಟಲ್ಲಿ ಕುದಿ ಬರ್ತಾ ಉಂಟು. ನಾನು ಗ್ಯಾಸನ್ನು ಸ್ಲೋಲ್ಲಿ ಇಟ್ಟಿದ್ದೀನಿ, ಫಾಸ್ಟಲ್ಲಿ ಇಡಲಿಲ್ಲ. ನೋಡಿ, ನೀರೆಲ್ಲ ಬೇಯುವಾಗ ನೀರೆಲ್ಲ ಬೇಯ್ತಾ ಬಂತು, ನೀರೆಲ್ಲ ಡ್ರೈ ಆಗ್ತಾ ಬಂತು. ಒಂದ್ಸಲ ಮತ್ತೆ ನಾನೊಂದು 1/4 ಲೀಟರಷ್ಟು ಹಾಲನ್ನು ಇದಕ್ಕೆ ಹಾಕ್ತಾಯಿದ್ದೀನಿ. ಹಾಗೆ 1/4 ಲೀಟರ್ ಅಷ್ಟು ನೀರನ್ನು ಹಾಕಿದ್ದೀನಿ. ಅದನ್ನು ಮಿಕ್ಸ್ ಮಾಡಿದ್ದೀಗ. ಹಾಗೆ ಡ್ರೈ ಆಗ್ತಾ ಬಂತು. ನಾನು ಒಂದು ತೆಂಗಿನಕಾಯಿಯನ್ನು ಮಿಕ್ಸ್ ಜಾರಿಗೆ ಹಾಕಿ ಇದನ್ನು ಹಾಲು ತೆಗೆದಿಟ್ಟಿದ್ದೀನಿ. ಇದನ್ನು ಸ್ವಲ್ಪನೇ ಹಾಕ್ಕೊಂಡು ಬರಬೇಕು. ಪೂರ್ತಿಯಾಗಿ ಹಾಕೋದಿಲ್ಲ, ನಾನು ಸ್ವಲ್ಪನೇ ಹಾಕ್ಕೊಂಡು ಬರಬೇಕು. ಮತ್ತೆ ಡ್ರೈ ಆಗುತ್ತೆ. ಎಲ್ಲ ನೀರೆಲ್ಲ ಹಾಕಿ ಗ್ಯಾಸನ್ನು ಕಾನ್ಸ್ಟೆಂಟ್ ಇಟ್ಟರೆ ಅದು ನೀರು ಮತ್ತು ಹಾಲು ಹಾಕಿದ್ರೆ ಅದು ಬೇಗ ಡ್ರೈ ಆಗುತ್ತೆ. ಆಮೇಲೆ ಬೇಯುವಾಗ ತುಂಬ ಲೇಟ್ ತಗೊಳುತ್ತೆ. ಎಲ್ಲ ಅಡಿಯೆಲ್ಲ ಕಂಚಿದ್ದು ಪಾತ್ರೆ ಎಲ್ಲ ಅಡಿಯಿಡುತ್ತೆ, ತಲೆ ಇಡುತ್ತೆ ಅದರಲ್ಲಿ. ಅದಕ್ಕೋಸ್ಕರ ಸ್ವಲ್ಪ ಹಾಲು ಹಾಕೊಂಡು ನಾನು ಬೇಯಿಸ್ತಾ ಇದ್ದೀನಿ. ಡ್ರೈ ಆಗ್ತಾ ಬಂತು. ತೆಂಗಿನ ಹಾಲು ಮತ್ತು ಎಲ್ಲ ತೆಂಗಿನ ಹಾಲನ್ನು ಹಾಕಿದ್ದೀನಿ ನಾನು. ಈಗ ಬೆಲ್ಲವನ್ನು ನೀರು ಮಾಡಿಟ್ಟಿದ್ದೀನಿ. ಬೆಲ್ಲದ ನೀರನ್ನು ಕೂಡ ಆ್ಯಡ್ ಮಾಡ್ತಾ ಬೇಯಿಸಬೇಕು. ಎಲ್ಲ ಬೆಲ್ಲದ ನೀರನ್ನು ಕೂಡ ಹಾಕಿದ್ದೀನಿ. ಮಿಕ್ಸ್ ಮಾಡಿ ಈ ಥರ ಗ್ಯಾಸನ್ನು ಸ್ಲೋ ಮಾಡಿ ಇಟ್ಟುಬಿಡುವ. ಇದರಲ್ಲಿ ಬೇಯ್ತಾನೆ. ಇನ್ನು ಮತ್ತೆ ಹಾಲು ಹಾಕ್ಲಿಕ್ಕೆ ಉಂಟು. ಅದು ಲಾಸ್ಟಿಗೆ ಹಾಲನ್ನು ಹಾಕಿದರೆ ಆಯಿತು. ಇದರಲ್ಲಿ ಬೇಯಲಿದೆ. ಇದರಲ್ಲಿ ಬೇಯಬೇಕು. ನಾನು ಮತ್ತೆ ಅರ್ಧ ಲೀಟರ್ ಹಾಲನ್ನು ಪ್ಯಾಕೆಟನ್ನು ಬಿಸಿ ಮಾಡಿಲ್ಲ, ಪ್ಯಾಕೆಟನ್ನೇ ಹಾಕ್ತಾ ಇದ್ದೇನೆ. ಹಾಲನ್ನು ಅರ್ಧ ಲೀಟರ್ ಇದಾಯ್ತು. ಸ್ವಲ್ಪ ಕುದಿ ಬಂದರೆ ಸಾಕು. ಇದು ಬಂದು ತಡಕ ಕೊಡಬೇಕು, ಅಂದರೆ ಒಗ್ಗರಣೆ ಹಾಕಬೇಕು. ಆಮೇಲೆ ಒಂದು 5-6 ಏಲಕ್ಕಿಯನ್ನು ಚೆನ್ನಾಗಿ ಕೊಟ್ಬಿಟ್ಟು ಸಿಪ್ಪೆ ಸಮೇತ ಹಾಕ್ತಾಯಿದ್ದೀನಿ ನಾನು. ಇದನ್ನು ಕೂಡ ಮಿಕ್ಸ್ ಮಾಡಿದ್ರೆ ಆಯಿತು. ಸ್ವಲ್ಪ ಕುದಿ ಬಂದು ಮಿಕ್ಸ್ ಮಾಡಿ ಆಯಿತು. ನನಗೀಗ ಇದಕ್ಕೊಂದು ಒಗ್ಗರಣೆ ಕೊಡಬೇಕು. ನೋಡಿ, ನಮ್ಮ ಪಾಯಸ ಆಯಿತು, ಗೋಧಿ ಪಾಯಸ. ಆಮೇಲೆ ಬಾಳೆಹಣ್ಣು ಕೂಡ ಫ್ರೈ ಮಾಡಿಟ್ಟಿದ್ದೀನಿ. ಆಮೇಲೆ ತೆಂಗಿನಕಾಯನ್ನು ಕಟ್ ಮಾಡಿ ಫ್ರೈ ಮಾಡಿದ್ದೀನಿ. ಗೋಡಂಬಿ, ದ್ರಾಕ್ಷಿ, ಸ್ವಲ್ಪ ಬಾದಾಮ್ ನನಗೆ ಫ್ರೈ ಮಾಡ್ಕೊಂಡು ಅದಕ್ಕೆ ಹಾಕುವ. ಇದಕ್ಕೆ ಮಿಕ್ಸ್ ಮಾಡಿದ್ರೆ ಆಯಿತು. ರೆಡಿ ಆಯಿತು ನಮ್ಮ ಪಾಯಸ. ಇನ್ನು ರೇಟಿಗೆ ಹಾಕ್ತಾಯಿದ್ದೀನಿ ನಾನು. ನೋಡಿ, ಬಾಳೆಯಲ್ಲಿ ಇಲ್ಲಿ ಹಾಕಿದ್ದೀನಿ ನಾನು. ತುಂಬ ಟೇಸ್ಟ್ ಆಗುತ್ತೆ, ತುಂಬ ಚೆನ್ನಾಗಿ ಬರುತ್ತೆ. ನೀವು ಕೂಡ ಮನೇಲಿ ಟ್ರೈ ಮಾಡೋದಕ್ಕೆ. ವಿಡಿಯೋ ಇಷ್ಟ ಆದರೆ ವಿಡಿಯೋಗೊಂದು ಲೈಕ್ ಕೊಡಿ. ವಿಡಿಯೋ ಫ್ರೆಂಡ್ಸ್ಗೆಲ್ಲ ಕಳಿಸಿ ಅವ್ರು ಕೂಡ ನೋಡ್ಕೊಂಡು ಅವ್ರು ಕೂಡ ಲೈಕ್ ಮಾಡಲಿ. ಥ್ಯಾಂಕ್ ಯು. ಟೇಕ್ ಕೇರ್. ಅಸ್ಸಲಾಮು ಅಲೈಕುಮ್.